ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. Good morning. ವೆಲ್ಕಮ್ Welcome ಬ್ಯಾಕ್ back ಟು to ಅವರ್ our ಚಾನಲ್ channel. ದೀಪಾನ್ಯ ವ್ಲಾಗ್ಸ್. ಸೊ ನಾವಿವತ್ತಿದ್ದೀರಿ ತಿರುಪ್ತಿಯಲ್ಲಿ. ಸೊ ನಿನ್ನೆ ವಿಡಿಯೋಲ್ಲಿ ನೋಡಿದ್ದೀರಾ, ನೈಟು ನಾವು ತಿರುಪ್ತಿಗೆ ಬಂದು ರೂಮ್ ಮಾಡಿ ಮಲ್ಕೊಂಡ್ರಿ. ಸೊ ಇವತ್ತು ಬೆಳಗ್ಗೆ ಎದ್ದು ಮಸ್ತಾಗಿ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀರಿ ತಿರುಮಲ ಮೇಲೆ ಬೆಟ್ಟಕ್ಕೆ ಹೋಗ್ಬಿಟ್ಟು. ಸೊ ನಮ್ದು ಇವತ್ತು ರಾತ್ರಿ 7 ಗಂಟೆಗೆ ಇರೋದು ದರ್ಶನ, ಬಟ್ ಬೇಗ ಬಿಡ್ತಾರಂತೆ ಇಲ್ಲಿ ರೂಮ್ ಅವ್ರು ಹೇಳಿದ್ರು. ಸೊ ಅಲ್ಲಿ ಹೋಗಿ ಎಲ್ಲ ಕೇಳಿಕೊಂಡು ಬೇಗ ಬಿಡಂಗಿದ್ರೆ ಇವಾಗೆ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀವಿ. ಇಲ್ಲ ನೈಟ್ಗೆ ಬರಬೇಕು ಅಂದರೆ ಅಲ್ಲಿ ಇರೋ ದೇವಸ್ಥಾನಗಳನ್ನ ನೋಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ತೀರಿ. ಸೊ ಇವಾಗ ಸದ್ಯಕ್ಕೆ ಹೋಗಿ ಟಿಫನ್ ಮಾಡಿಕೊಂಡು ಮೇಲೆ ಹೋಗಬೇಕು. ಬನ್ನಿ ಹೋಗೋಣ. ಸೊ ನಾವಿವಾಗ ಇಲ್ಲೇ ಒಂದು ಹೋಟ್ಲು ಸರ್ವಣ ಭವನ್ ಅಂತ ಕಾಣಿಸ್ತು, ಬಂದಿದ್ದೀರಿ. ಸೊ ಒಂದೇ ಸತಿ ಮೀಲ್ಸ್ ತಿನ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಮೀಲ್ಸ್ ಆರ್ಡ್ರ್ ಮಾಡಿದ್ದೀರಿ. ಬರುತ್ತೆ, ಹೊಟ್ಟೆ ತುಂಬ ತಿನ್ಬಿಟ್ಟು ಮೇಲೆ ಹೋಗ್ಬಿಡೋಣ ಒಂದೇ సతి తిరుమల. సో బన్నీ ఫస్ట్ ఊట ఇక్కడ కూడా ಮಾಡ್ಕೊಂಡು వేడి చాలా ఉంది, చాలా ఎండ ఉంది. నెక్స్ట్ లెవెల్. థ్యాంక్ గాడ్ అంబ్రెల్లా తెచ్చుకున్నాం మేము. అడ్జస్ట్ అవ్వచ్చు, చూద్దాం. ಸೊ ಬಂತು ಮೀಲ್ಸು, ಪಕ್ಕ ಆಂಧ್ರ ಮೀಲ್ಸ್, ಪಪ್ಪು ರೈಸು. ಸೊ ಮೇಡಮ್ ಫುಲ್ ಹೊಟ್ಟೆ ಹಾಸ್ಕೊಂಡಿದ್ರು, ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ತಿನ್ನಕ್ಕೆ. ಬನ್ನಿ ಊಟ ಮಾಡ್ಬಿಟ್ಟು ಮಾಡ. ಸೊ ಗೈಸ್ ಎಂಟ್ರಿ ಆಗ್ತಾ ಇದೀವಿ. ಸೊ ತಿರುಮಲ ಬೆಟ್ಟ ಎಂಟ್ರೆನ್ಸ್. ಚೆಕ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಕಾರ್ಗಳೆಲ್ಲ ಚೆಕ್ ಮಾಡಿ ನಮ್ಮನ್ನು ಚೆಕ್ ಮಾಡಿ ಬಿಡ್ತಾರೆ. ನೋಡಿ ಏನು ಮಸ್ತಾಗಿ ಕಾಣಿಸ್ತಿದೆ ಬೆಟ್ಟ ಎಲ್ಲ ನೋಡೋಕ್ಕೆ ಒಂದು ಖುಷಿ. ಬನ್ನಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಹೊರಡೋಣ, ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ. ఎంత క్యూ ఉంది, ఎంతమంది వచ్చినారు దర్శనానికి. ಕಾರುಗಳು ನೋಡಿ, ಬಸ್ಸುಗಳಿಗಿಂತ ಜಾಸ್ತಿ ಕಾರುಗಳೇ ಇದಾವೆ. ಬಸ್ ಎಲ್ಲೂ ಒಂದು ಕಾಣಿಸ್ತಾ ಇಲ್ಲ. ಬಸ್ಸು ಯಾವುದೋ ಆ ಕಡೆ ಒಂದು ಲಾಸ್ಟ್ ಲೇನಲ್ಲಿ ಒಂದೇ ಒಂದು ಬಸ್ ಇದೆ, ಬಿಟ್ರೆ ಇನ್ನೆಲ್ಲ ಕಾರುಗಳೇ. ಎಲ್ಲ ಸ್ಟೇಟ್ ಕಾರುಗಳಿದೆ, ತಮಿಳ್ನಾಡು, ಆಂಧ್ರ, ತೆಲಂಗಾಣ, ಕರ್ನಾಟಕ ಎಲ್ಲ ಇದೆ. MH ಇದೆ, ಎಲ್ಲ ಇದೆ. ಬರೀ ಕಾರುಗಳೇ, ಬರೀ ಕಾರುಗಳೇ. ರೀಚ್ ಆದ್ವಿ ಗೈಸ್ ಮೇಲೆ ತಿರುಮಲ ಬೆಟ್ಟ. ನೋಡಿ ಎಂಟ್ರೆನ್ಸ್. ಸೊ ನಾವಿವಾಗ ತಿರುಮಲ ರೀಚ್ ಆದ್ರಿ. ಸೊ ನಮ್ದು 7 ಗಂಟೆಗೆ ಇರೋದು ದರ್ಶನ. ಸೊ ಅದರಿಂದ ಏನು ಮಾಡೋದು ಅಷ್ಟೊತ್ತವರೆಗೂ ಅಂದ್ಬಿಟ್ಟು ಇಲ್ಲೇ ಇರೋ ದೇವಸ್ಥಾನಗಳಿಗೆಲ್ಲ ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ಸೊ ಬಸ್ಸಲ್ಲಿ ಕೂಡ ಹೋಗ್ಬೋದು, ಬಟ್ ಲೇಟ್ ಆಗುತ್ತೆ, ಅದರಿಂದ ಕಾರ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಸೊ 1800 ಅಂದರು, ಫೈನಲ್ 1500 ಮಾತಾಡಿಕೊಂಡು ಹೋಗ್ತಾ ಇದ್ದೀರಿ. సో గైస్, సో ఇది టాక్సీ రేట్స్. సో దీంట్లో వచ్చేసి మీకు శ్రీవారి పాదాలు, శిలాతోరణం, చక్ర కిరీటం, వేణుగోపాల టెంపుల్, ఆకాశగంగా, పాప వినాశం ఇవన్నీ ఇస్తారంట. 6 ప్లేసెస్ 6 ప్లేసెస్ 2000 ఛార్జ్ చేస్తున్నారు. బస్లో వెళ్తే టైం పడుతుంది, ఇంకా ఈ 6 ప్లేసెస్ తిరగలేము కాబట్టి ట్యాక్సీ చేసుకొని వెళ్తున్నాము. ಸೊ ನಾವಿವಾಗ ಫಸ್ಟ್ ದೇವಸ್ಥಾನದ ಹತ್ರ ಬಂದಿದ್ದೀರಿ, ವೇಣುಗೋಪಾಲ ಸ್ವಾಮಿ ಟೆಂಪಲ್. ಬನ್ನಿ ಹೋಗೋಣ. సో
ఇది ఫస్ట్ వేణుగోపాల్ స్వామి టెంపుల్ అంట. టెంపుల్ కి వెళ్తున్నాం. క్రౌడ్ అయితే చాలా ఉంది. ಎಷ್ಟು ಸತಿ ತಿರುಪತಿಗೆ ತಿರುಮಲ ದೇವಸ್ಥಾನಕ್ಕೆಲ್ಲ ಬಂದಿದ್ದೀವಿ, ಬಟ್ ಇದೇ ಫಸ್ಟ್ ಟೈಮು ಈ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರೋದು ನಾನು. ಸೊ ಬನ್ನಿ ಹೋಗಿ ದರ್ಶನ ಮಾಡಿಕೊಂಡು ಹೋಗೋಣ. ಇಲ್ಲಿ ಬಂದರೆ ಇಲ್ಲಿ ಒಬ್ಬರಿಗೆ 5 ರೂಪಾಯಿ ಎಂಟ್ರೆನ್ಸ್ ಟಿಕೆಟ್. ನೋಡಿ ಇದೇ ದೇವಸ್ಥಾನ ಇಲ್ಲೇ ಎಂಟ್ರೆನ್ಸು. వేణుగోపాల్ స్వామి దర్శనం చేసుకుని వచ్చినాము. అక్కడ ఫొటోస్ వీడియోస్ అలవ్ లేదు. సో బయటికి రాగానే ఇది హాతీరామ్ బాబా జీవన్ సమాధి అంట. సో సజీవ దహనం అయిన ఈ ప్లేస్. సో నెక్స్ట్ టెంపుల్కి వెళ్దాం. సో ఇప్పుడు సెకండ్ ప్లేస్ వచ్చినాము, ఆకాశగంగా. సో ఇది వచ్చేసి సెకండ్ ఫోటో. సీట్ డౌన్ లో ఉంది, స్టెప్స్ దిగుతూ వెళ్ళాలి. సో అంత దూరంలో ఉంది టెంపుల్. హనుమంతుని టెంపుల్ అంట. చూద్దాం ఎలా ఉంది. గుడి దగ్గర వచ్చినాము. ఆంజనేయ స్వామి గుడి అంట. సో ఈ గుడి దర్శనం చేసుకొని కింద ఆకాశగంగా ఉంది, నీళ్ళు చల్లుకొని వెళ్దాం రండి. ನೋಡಿ ಅಲ್ಲಿ ಬೆಟ್ಟದಿಂದ ನೀರು ಬರ್ತಾ ಐತೆ, ಅದೇ ಆಕಾಶಗಂಗಾ. ಸೊ ಅಲ್ಲಿ ಬಂದು ಅಲ್ಲಿ ಇರ್ತೈತೆ, ಅಲ್ಲೆಲ್ಲ ಜನ ಹೋಗಿ ನೀರು ಹಾಕ್ಕೊತಾ ಇದ್ದಾರೆ. ಸೊ ನಾವು ಹೋಗ್ತಾ ಇದ್ದೀವಿ. ಕಡೆ ಫುಲ್ಲು ಇಳಿದು ದೇವಸ್ಥಾನದ ಹತ್ರ ಹೋಗಿ ಆಕಾಶಗಂಗಾ ಹತ್ರ ಹೋಗಿ ಮತ್ತೆ ಮೇಲೆ ಹತ್ತೋಷ್ಟೊತ್ತಿಗೆ ಸುಸ್ತಾಗೋಯ್ತು. ಮೇಡಮ್ ಅಂತೂ ಫುಲ್ ಬ್ಲಾಸ್ಟು, ಫುಲ್ ಸುಸ್ತಾಗೋಗೋದೆ. ನಮಗೆ ಸುಸ್ತಾಗೋಗ್ತೈತೆ, ಕಷ್ಟ ಆಯ್ತು ಅಷ್ಟು ಕೆಳಗಡೆ ಇಳಿದು ಹತ್ತೋದು. ಬನ್ನಿ ಹೋಗೋಣ ನೆಕ್ಸ್ಟ್ ದೇವಸ್ಥಾನ. ಸೊ 2 ದೇವಸ್ಥಾನ ಕಂಪ್ಲೀಟ್ ಮಾಡಿಕೊಂಡು ನಾವು ಇವಾಗ 3ನೇ ದೇವಸ್ಥಾನ ಬಂದಿದ್ದೀರಿ, ಅದೇ ಪಾಪ ವಿನಾಶನಂ. ಸೊ ಬನ್ನಿ, ಕೆಳಗಡೆಗೆ ಇದೆಯಂತೆ ಇದು ಕೂಡ ದೇವಸ್ಥಾನ. ನೋಡೋಣ, ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಇನ್ನೂ 3 ಪ್ಲೇಸ್ಗೆ ಹೋಗ್ಬಿಡೋಣ. ಬನ್ನಿ ಹೋಗೋಣ. ಸೊ ನೋಡಿ ಇಷ್ಟು ದೂರ ವಾಕಿಂಗ್ ಆದಮೇಲೆ ಬಂದ್ರಿ ಪಾಪ ವಿನಾಶನಂ. ಅಲ್ಲೇನಿದೆ ಅಂತ ನೋಡ್ಬೇಕು ಅಂದರೆ ಪಾಸ್ ಮಾಡಿಕೊಂಡು ಹೊತ್ಕೊಳ್ಳಿ. ಸೊ ನೋಡಿ ಇದು ಪಾಪ ವಿನಾಶನಂ ಡ್ಯಾಮ್ ಅಂತೆ. ನೋಡಿ ಇಲ್ಲಿ ಈ ಥರ ನೀರು ಬೀಳ್ತಾ ಇರ್ತದೆ. ಸೊ ಸ್ನಾನ ಮಾಡೋರು ಮಾಡ್ಕೊತಾರೆ. ಸೊ ನಾವು ಸುಮ್ಮನೆ ಹಾಗೆ ನೀರನ್ನ ಹಾಕ್ಕೊಂಡು ಹೋಗೋಣ. ಅಲ್ಲಿ ದೇವಸ್ಥಾನ ಇದೆ, ಥರ ನೀರು ಬರ್ತಾ ಇರ್ತದೆ ಎಲ್ಲದರಲ್ಲೂ. ಸೊ ಸ್ನಾನ ಮಾಡ್ಬೋದು, ಇಲ್ಲ ಹೋಗಿ ನೀರು ಕಾಲು ತೊಳ್ಕೊಳೋದು, ನೀರು ಹಾಕ್ಕೊಳ್ಳೋದು. ಚೆನ್ನಾಗಿದೆ ಪ್ಲೇಸ್, ಫಸ್ಟ್ ಟೈಮ್ ಬಂದಿರೋದು. ದೇವಸ್ಥಾನ ಕೂಡ ಇದೆ. ಹೋಗಿ ನಮಸ್ಕಾರ ಹಾಕ್ಕೊಂಡು ಹೋಗೋಣ. ಒಳಗಡೆ ಫೋಟೋ ವಿಡಿಯೋ ಎಲ್ಲ ಅಲ್ಲೂ ಇರಲ್ಲ, ನಮಸ್ಕಾರ ಹಾಕ್ಕೊಂಡು ಆಚೆ ಬರ್ತೀವಿ. ನೋಡಿ ದೇವಸ್ಥಾನ ಶ್ರೀ ಗಂಗಾದೇವಿ ಅಮ್ಮವಾರು ಅಂತ ದೇವಸ್ಥಾನ. ಸೊ ಇದು ದೇವಸ್ಥಾನ. ಸೊ ಪಾಪ ವಿನಾಶನಂ ಮುಗಿಸ್ಕೊಂಡು ಬಂದ್ವಿ. ಸೊ ಇವಾಗ ಇಲ್ಲಿಗೆ 3 ದೇವಸ್ಥಾನ ಮುಗ್ದಿದೆ, ಇನ್ನು 3 ದೇವಸ್ಥಾನ ಇದೆ. ಈ 3 ದೇವಸ್ಥಾನ ಈ ಕಡೆ, ಇನ್ನು 3 ದೇವಸ್ಥಾನ ಬೇರೆ ಕಡೆ ಅಂತ ಇರೋದು. ಸೊ ಮುಗೀತು, ಇವಾಗ ಇನ್ನು 3 ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ ಹೋಗೋಣ. ఇప్పుడు మేము శ్రీవారి పాదాలు దగ్గర వచ్చినాము. సో ఏడుకొండల్లో ఈ కొండ మీదనే ఫస్ట్ కాలు పెట్టింది, పాదం పెట్టిందంట వెంకటేశ్వర స్వామి. అందుకే దీన్ని శ్రీవారి పాదాలు అని పేరు వచ్చింది. సో ఇక్కడ తీసుకున్నాను దీపము మరియు కోకోనట్, కొబ్బరికాయ, పూలు, తులసి. సో ఇక్కడ దీపం అంటించి టెంకాయ కొట్టి పైన తులసి ఆకుల్ని పెట్టాలంట. రండి.
ಶ್ರೀವಾರಿ ಪಾದಾಲು ಹತ್ರ ಇಂದ ತಿರುಮಲ ದೇವಸ್ಥಾನ ಎಷ್ಟು ನೀಟಾಗಿ ಕಾಣಿಸ್ತದೆ ನೋಡಿ. ಸೊ ನಿಮ್ಗೆ ಅಲ್ಲಿ ಕಾಣಿಸ್ತೈತೆ ಗೋಪುರ, ಗೋಲ್ಡನ್ ಕಲರ್ ಗೋಪುರ. ಸೊ ಅದೇ ದೇವಸ್ಥಾನ ತುಂಬ ಸಕ್ಕದಾಗಿ ಕಾಣಿಸ್ತೈತೆ. ನಿಮಗೆ ಝೂಮ್ ಆಗಿ ತೋರಿಸ್ತಾ ಇದ್ದೀನಿ. శ్రీవారి పాదం అయిన తర్వాత ఇది థర్డ్ ప్లేస్. సో ఇక్కడే రెండు ఉన్నాయి. సో వన్ ఇస్ శిలాతోరణం, అది ఇదే. ఇంకోటి వచ్చేసి చక్ర తీర్థం, అది కొంచెం లోపల కిందికి వెళ్తే అది ఇక్కడే ఉంది. సో ఇది శిలాతోరణం. సో వరల్డ్లో ఓన్లీ 3 స్ట్రక్చర్స్ ఇలా ఉన్నాయంట, ఓన్గా క్రియేట్ అయిపోయినాయి. సో యూఎస్లో 2 ఉన్నాయి అండ్ వరల్డ్లో ఇది వచ్చేసి థర్డ్ వన్. సో అది ఆటోమేటికలీ అలా న్యాచురల్గా ఫామ్ అయింది. సో అది శిలాతోరణంని న్యాచురల్ ఆర్చ్ కూడా అంటారు. సో ఇక్కడ చూస్తే తెలుస్తుంది ఇలా ఉంటుంది అసలు న్యాచురల్గా ఫామ్ అయిన స్టోన్స్తోని. సో దీని గురించి ఇన్ఫర్మేషన్ కావాలంటే వీడియోలో పెడుతున్నాము, పాజ్ చేసి చదువుకోండి, ఎగ్జాక్ట్గా ఏంటో అర్థమవుతుంది. ಸೊ ನಾವು ಕಾರ್ ಬುಕ್ ಮಾಡಿಕೊಂಡು 6 ಪ್ಲೇಸಸ್ ನೋಡೋಕೆ ಹೋಗಿದ್ವಿ. ಸೊ ಇವಾಗ ಲಾಸ್ಟ್ ಪ್ಲೇಸಲ್ಲಿ ಇದ್ದೀರಿ. ತಿರುಮಲೆವನ್ನೇ ಒಂದು ಬೆಟ್ಟ, 7 ಕೊಂಡಲು. ಸೊ ನಾವು ಇವಾಗ ಹೋಗಿದ್ದು 6 ಪ್ಲೇಸಸ್ಸು, 6 ದೇವಸ್ಥಾನಗಳು ಎಲ್ಲ ಪಾರ್ಕಿಂಗಿಂದ ತುಂಬ ನಡಿಬೇಕು, ಎಕ್ಕಬೇಕು, ಇಳಿಬೇಕು. ಈ ಥರ ಬೆಟ್ಟಗಳ ಮಧ್ಯದಲ್ಲಿರೋದು ನೋಡಿ. ಈ ಥರ ಬೆಟ್ಟಗಳು ಇಲ್ಲೂ ಅಷ್ಟೇ ನೋಡಿ. ಹಿಂಗೆ ಕೆಳಗಡೆ ಇಳಿಬೇಕು, ಮತ್ತೆ ಅಲ್ಲಿ ಮೇಲೆ ಹತ್ಬಿಟ್ಟು ಆ ಕಡೆ ಹೋಗಬೇಕು. ಅಲ್ಲಿ ಒಳಗಡೆ ದೇವಸ್ಥಾನ ಇರೋದಂತೆ. ಸೊ ಸಖತ್ ಟಯರ್ಡ್ ಆಗಿಬಿಡ್ತೀವಿ, ತುಂಬ ಟೈಮ್ ಕನ್ಸ್ಯೂಮ್ ಆಗಿಬಿಡುತ್ತೆ. ಕಾರಲ್ಲಿ ಬರೋದೇನು ಟೈಮ್ ಆಗೋಲ್ಲ, ನಾವು ಅಲ್ಲಿ ಇಳಿದ್ಬಿಟ್ಟು ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಫುಲ್ ಟೈಮ್ ಆಗಿಬಿಡುತ್ತೆ. ನಾವು ಕಾರ್ ಪಾರ್ಕಿಂಗಿಂದ ಬಂದು ಈ ಥರ ಒಳಗಡೆ ಎಲ್ಲ ಹೋಗಿ ದರ್ಶನ ಮಾಡ್ಕೊಂಬರೋಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಸೊ ನಾವು ಇವಾಗ ಆಲ್ರೆಡಿ 2 hours ಆಯಿತು ಸ್ಟಾರ್ಟ್ ಮಾಡಿ. ಇವಾಗ ಲಾಸ್ಟಲ್ಲಿದ್ದೀರಿ. ಇದು ಮುಗಿಸ್ಕೊಂಡು ಮತ್ತೆ ಕಾರ್ ಪಾರ್ಕಿಂಗ್ ಹತ್ರ ಹೋಗಿ ಸ್ವಲ್ಪ ಕಾರಲ್ಲಿ ಎಲ್ಲ ಐಟಮ್ ಏನಾದರೂ ಎತ್ಕೊಂಡು ಮೊಬೈಲ್ಗಳೆಲ್ಲ ಇಟ್ಬಿಟ್ಟು ಇವಾಗ ಆಮೇಲೆ ಮೇಯ್ನ್ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ದೇವರ ದರ್ಶನಕ್ಕೆ ಹೋಗಬೇಕು. ಸೊ ಬನ್ನಿ ಇದೊಂದು ನೋಡಿಕೊಂಡು ಹೋಗ್ಬಿಡೋಣ. ಸೊ ಚಕ್ರತೀರ್ಥಮು ಮುಗಿಸ್ಕೊಂಡು ಹೋಗ್ತಾ ಇರಿ. ಅಲ್ಲೆಲ್ಲ ಫೋಟೋಸು ವೀಡಿಯೋಸ್ ಇಲ್ಲ, ಆದರೂ ಲೈಟಾಗಿ ತೆಗ್ದಿದ್ದೀನಿ, ಅಂದರೆ ದೇವರು ತೆಗ್ದಿಲ್ಲ. ಸೊ ಅಲ್ಲೊಂದು ಶಿವಲಿಂಗ ಇದೆ, ಆಮೇಲೆ ಆ ಕಡೆ ಒಂದು ನಾಗದೇವತೆ ಇದೆ, ಆಮೇಲಕ್ಕೆ ನರಸಿಂಹಸ್ವಾಮಿ ಶಿಲ್ಪ ಇದೆ. ಸೊ ಬೆಟ್ಟದ ಮಧ್ಯದಲ್ಲಿ ನಮಸ್ಕಾರ ಹಾಕ್ಕೊಂಡು ಇವಾಗ ಹೋಗ್ತಾಯಿದ್ರಿ. ಬನ್ನಿ ಹೋಗೋಣ. ಸೊ ಗೈಸ್, ಎಲ್ಲ 6 ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅದೇ ಪಾರ್ಕಿಂಗ್ ಹತ್ರ ಬಂದ್ಬಿಟ್ಟು ಕ್ಯಾಶ್ ಬೇಕಿತ್ತು, ಕ್ಯಾಶ್ ತೊಗೊಂಡು ಇವಾಗ ನಾವು ದರ್ಶನಕ್ಕೆ ಹೋಗ್ತಾಯಿದ್ರಿ. ಇಲ್ಲೇ ATC ಸರ್ಕಲ್ ಅಂತೆ ನಮ್ಮದು ಎಂಟ್ರಿ ಪಾಯಿಂಟ್ ಇರೋದು. ಸೊ ಇಲ್ಲಿಂದ ಅಲ್ಲಿಗೆ ಫ್ರೀ ಬಸ್ಸಸ್ ಇದೆ, ಇಲ್ಲ ಅಂದರೆ ಟ್ಯಾಕ್ಸಿ ಮಾಡಿಕೊಂಡು ಹೋಗ್ಬೋದು. ಸೊ ಫ್ರೀ ಬಸ್ಸಸ್ಸಲ್ಲಿ ಹೋಗ್ಬಿಡ್ತೀರಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಕ್ಲಾಕ್ ರೂಮಲ್ಲಿ ಫೋನ್ಗಳೆಲ್ಲ ಇಟ್ಬಿಟ್ಟು ದರ್ಶನಕ್ಕೆ ಹೋಗ್ತೀರಿ. ಸೊ ಬನ್ನಿ ಹೋಗೋಣ. ಕಾರ್ ಪಾರ್ಕಿಂಗಿಂದ ATC ಸರ್ಕಲ್ಗೆ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಇದೆಯಂತೆ, ಸೊ ಅದರಿಂದ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ಸುಸ್ತಾಗೋಗ್ಬಿಟ್ಟಿದ್ದೀರಿ. ಸೊ ಅದರಿಂದ ಯಾಕೆ ಸುಮ್ಮನೆ ನಡ್ಕೊಂಡು ಹೋಗೋದು ಅಂದ್ಬಿಟ್ಟು ಮತ್ತೆ ಅಲ್ಲಿ ದರ್ಶನದಲ್ಲಿ ಬೇರೆ ನಿಂತ್ಕೊಬೇಕು. 4 hour 5 hour ಆಗುತ್ತೋ ಗೊತ್ತಿಲ್ಲ. ಸೊ ಅದರಿಂದ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. 100 ರೂಪಾಯಿ ಅಷ್ಟೇ. ಸೆವೆಂಡ್ಸ್ ಬಂದ್ರಿ ದರ್ಶನ ಹತ್ರ. ಇದೇ 300 ರೂಪಾಯಿ ದರ್ಶನ ಕ್ಯೂ. ಅಷ್ಟೊತ್ತು ಕ್ಲೋಸ್ ಮಾಡಿದ್ದಾರೆ. ನಾವು ಅದೇ ಕ್ಯೂ ಅಲ್ಲಿ ಹೋಗ್ಬೇಕು. ಅಲ್ಲಿ ಎಂಟ್ರಿ. ಸೊ ಬನ್ನಿ ಹೋಗೋಣ. ಸೊ ಇವಾಗ ಕ್ಲಾಸ್ ರೂಮಲ್ಲಿ ಇಟ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಬಂದು ದೇವಸ್ಥಾನ ಎದುರುಗಡೆ ಸಿಗ್ತೀರಿ. ದರ್ಶನ ಮುಗಿಸ್ಕೊಂಡು ಬರ್ತೀರಿ ಅಲ್ಲಿವರೆಗೂ. One eternity later. ಹಲೋ ಗೈಸ್. ಹಾಯ್ ಗಾಯ್ಸ್. ಸೊ ಇವಾಗ ತಾನೇ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ರಿ. 6 ಗಂಟೆಗೆ ಹೋಗಿದ್ದು, 11 ಗಂಟೆಗೆಲ್ಲ ದರ್ಶನ ಮುಗೀತು. ಬಟ್ ಲಾಡು ಹೊತ್ಕೊಂಡ್ರಿಗೆ ಹೋಗಿ ಅಲ್ಲಿ ಲಾಡುಗಳು ತೊಗೊಂಡು ಮತ್ತು ಫೋನುಗಳೆಲ್ಲ ಇಟ್ಟಿದ್ರಲ್ಲ, ಅಲ್ಲಿ ಹೋಗಿ ಫೋನ್ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ಇವಾಗ ಟೈಮ್ ಬಂದುಬಿಟ್ಟು 12:15 ಆಗಿದೆ. ಸೊ ದರ್ಶನ ಎಲ್ಲ ಮುಗೀತು. ಆಲ್ಮೋಸ್ಟ್ 5 hour ಅಂದ್ಕೊಳ್ಳಿ. ಸೊ ಅವೆಲ್ಲ ಲಾಸ್ಟಲ್ಲಿ ಬಂದು ಒಂದು 5 ರಿಂದ 10 ಸೆಕೆಂಡ್ ದೇವ್ರು ನೋಡ್ತಿರಲ್ಲ, ಅದೆಲ್ಲ ಮರ್ತೋಗ್ಬಿಡುತ್ತೆ. ಒಂಥರ ಮೈ ಜುಮ್ ಅಂದ್ಬಿಡುತ್ತೆ, ಮಸ್ತಾಗಿರುತ್ತೆ. ಸೊ
ಸೊ ದರ್ಶನ ಎಲ್ಲ ಸೂಪರಾಗಿ ಆಯಿತು. ಸೊ ಇವಾಗ ಆಚೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಿನ್ನೆಯಿಂದ ಓಡಾಡ್ತಾ ಇದ್ರಿ ಎಲ್ಲ ದೇವಸ್ಥಾನಗಳು. ಸೊ ಫೈನಲಿ ಇವತ್ತು ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಸೂಪರಾಗಾಯಿತು. ಮುಗಿಸ್ಕೊಂಡು ಬಂದಿದ್ದೀರಿ. ಲಾಡು ಎಲ್ಲ ತೊಗೊಂಡಿದ್ದೀವಿ. ಸೊ ಇವಾಗ ಸ್ವಲ್ಪ ವೀಡಿಯೋಗಳು ತೊಗೊಂಡು ಫೋಟೋಗಳು ತೊಗೊಂಡು ಅಲ್ಲೋಗಿ ದೀಪ ಹಚ್ಬಿಟ್ಟು ಏನಾನ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ತಿರುಪತಿ ಹೋಗಿ ರೂಮ್ಗೆ ಹೋಗಿ ಹಾಚ್ಕೊಂಬಿಡೋದು. ಬನ್ನಿ ಹೋಗೋಣ. ಟೈಮ್ 1 ಗಂಟೆ ಆಗಿದೆ ಗೈಸ್. ಎಷ್ಟು ಜನ ಇದ್ದಾರೆ ನೋಡಿ ದೇವಸ್ಥಾನ ಮುಂದೆಗಡೆ. ಅಲ್ಲಲ್ಲಿ ಮಲ್ಕೊಂಡು ಇದ್ದಾರೆ ಒಂದಷ್ಟು ಜನ. ತಿರುಪತಿ ಇದು. ಸೊ ಇಲ್ಲಿ 365 days 24 hours ಜನ ಇದ್ದೇ ಇರ್ತಾರೆ. ಸೊ ಗೈಸ್ ರೂಮಿಗೆ ರೀಚ್ ಆದ್ರಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ನಾವು 2:15 ಅಲ್ಲಿಂದ ಹೊರಟ್ರಿ. ಬಟ್ 3 ಗಂಟೆವರೆಗೂ ಅಲೋ ಮಾಡಲ್ಲಂತೆ. ತಿರುಮಲೆಯಿಂದ ತಿರುಪತಿಗೆ ಬರೋಕ್ಕೂ ಅಲೋ ಮಾಡಲ್ಲ, ತಿರುಪತಿಯಿಂದ ತಿರುಮಲಗೆ ಹೋಗೋಕ್ಕೂ ಅಲೋ ಮಾಡಲ್ಲ. ಸೊ 2:15 3 ಗಂಟೆವರೆಗೂ ಅಲ್ಲೇ ಕಾರ್ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಡಿದ್ವಿ ಸ್ವಲ್ಪ ಹೊತ್ತು. 3 ಗಂಟೆ ಆಗಿದ್ದೆ ಬಿಟ್ಟರು. ಸೊ ಬಂದಿದ್ದೀರಿ, ರೂಮಿಗೆ ರೀಚ್ ಆದ್ರಿ. ಇವಾಗ ಟೈಮ್ ಬಂದ್ಬಿಟ್ಟು 4 ಗಂಟೆ. ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀರಿ. ಸೊ ಮಲ್ಕೊಂಡ್ರೆ ಸಾಕು ಅನಿಸ್ಬಿಟ್ಟಿದೆ, ಮಲ್ಕೊಂಬಿಡು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.